ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಾಹಿತಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಕರೆಗಳು ಬಂದು ಮೋಸ ಹೋಗೋದು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಈ ಮಾಹಿತಿ ನಮಗೆ ಮುಂಚಿತವಾಗ್ಲೂ ಗೊತ್ತಿದ್ರೂ ಕೂಡ ನಮಗೆ ಇವತ್ತು ಈ ಕರೆಯ ಬಂದ ಮೇಲೆ ಸೊ ಈ ರೀತಿಯೂ ಕೂಡ ಮೋಸ ಮಾಡ್ಬೋದು, ಮೋಸ ಹೋಗ್ತಾರೆ ಅನ್ನೋದು ಖಾತ್ರಿ ಕೂಡ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಆ ಒಂದು ಕರೆ ಬರುತ್ತೆ ನಮಗೆ ಬೆಳಗ್ಗೆನೆ. ಸೊ ಆ ಕರೆನ ನಾವು ಅಟೆಂಡ್ ಮಾಡಿಬಿಟ್ಟು ನಾವು ಮಾತಾಡ್ತಾ ಇರಬೇಕಾದ್ರೆ ಇದು ನಮಗೆ ಡೆಲ್ಲಿಯಿಂದ ಬಂದಿರುವಂಥ ಒಂದು ಕರೆ ಅಂತ ಹೇಳ್ತಾರೆ. ಸೊ ಏನು ಸರ್ ಅಂತ ಕೇಳಿದಾಗ, ಇಲ್ಲ ನಿಮ್ಮದು ಅಂಡರ್ ವರ್ಲ್ಡಲ್ಲಿ ಈ ರೀತಿಯ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಿಮ್ಮ ಒಂದು ID ಪ್ರೂಫ್ ಆಗಿರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯ ನಾವು ಅನ್ಅಫಿಷಿಯಲ್ ಆಗಿ ನಾವು ಏನೂ ಮಾಡಲಿಲ್ಲ ಸರ್, ಏನು ಯಾವ ರೀತಿಯ ಕೇಸು ಅಂತ ಕೇಳಿದಾಗ, ಇದೊಂದು ಡ್ರಗ್ಸ್ ಕೇಸಲ್ಲಿ ನಿಮ್ಮ ನಂಬರು ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಸರ್ ನಾವು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಬರಿಯಿಂದ ಮಾತಾಡಿದಾಗ, ಸೊ ಅವರಿಗೆ ಖಾತ್ರಿ ಆಗುತ್ತೆ ಅವರು ಈ ವ್ಯಕ್ತಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿರ್ತಾನೆ ಅಂತ ಸೊ ಏನಪ್ಪ ಅಂತ ಹೇಳಿದ್ರೆ, ಅವರು ಹಾಗೇನೆ ಮಾತಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ನಾವು ಮಾಡಿಲ್ಲ ಹಾಗೆ ಹಿಂಗೆ ಅಂತ ನಾವು ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇರ್ಬೇಕಾದ್ರೆ ಅವರು ಕೂಡ ಸ್ಟ್ರಿಕ್ಟಾಗೆ ಮಾತಾಡ್ತಾರೆ, ಪೊಲೀಸ್ನವ್ರ ರೀತಿಯಲ್ಲೇ ಮಾತಾಡ್ತಾರೆ. ಸೊ ಪೊಲೀಸ್ನವ್ರ ರೀತಿಯಲ್ಲಿ ನಾವು ಹೇಗೆ ನಂಬೋದು ನಿಮ್ಮನ್ನು ಅಂತ ಹೇಳಿದಾಗ, ಸರಿ ನಮ್ಮ ದೊಡ್ಡ ಸಾಹೇಬರು ವಿಡಿಯೋ ಕಾನ್ಫರೆನ್ಸಲ್ಲಿದ್ದಾರೆ, ಸೊ ಅವರಿಗೆ ಎಲ್ಲ ಮಾಹಿತಿಯನ್ನು ನೀವು ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಸರಿ ಸರ್, ನಾವು ಪೊಲೀಸ್ನವ್ರಿಗೆ ಯಾವಾಗಿದ್ರೂ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅವರಿಗೆ ಕರೆಯನ್ನು ವರ್ಗಾವಣೆ ಮಾಡ್ತಾರೆ ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ. ಸೊ ಅವರು ವಿಡಿಯೋ ಕಾನ್ಫರೆನ್ಸಲ್ಲೂ ಕೂಡ ಅವ್ರು ಪೊಲೀಸ್ ಡ್ರೆಸ್ಸಲ್ಲಿ ಇರೋದೆಲ್ಲ ನೋಡ್ಬಿಟ್ಟು ನಿಜವಾದ ಪೊಲೀಸ್ನವರೇ ಏನೋ ಅಂತ ಹೇಳಬೇಕು. ಸೊ ಅದೇ ರೀತಿಯಲ್ಲಿ ಇರ್ತಾರೆ ಅವರು ಅಂತೂ. ಅದು ಪೊಲೀಸ್ ಅಂದರೆ UP ಲೋಗೋ, ಪೊಲೀಸ್ ಲೋಗೋ ಏನಿರುತ್ತೋ ಅದು ಕೂಡ ಅವರ ಸೀಟ್ ಹಿಂದೆ ಕೂಡ ಇರುತ್ತೆ. ಮತ್ತು ಹೇಗೆ SP ಆಫೀಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ ಹೇಗಿರುತ್ತೋ ಸೊ ಅದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಇರುತ್ತೆ. ಅದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಅದೆಲ್ಲ ಅವರು ಒಂದು ಸ್ಟುಡಿಯೋನ ಆ ರೀತಿಯಾಗಿ ಮೋಸ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಪ್ರಿಪೇರ್ ಮಾಡ್ಕೊಂಡಿರ್ತಾರಂತೆ. ಸೊ ಇದನ್ನು ನಮಗೆ ಮುಂಚಿತವಾಗಲೇ ನಮ್ಮ ನಿಯರ್ ಬೈ ಪೊಲೀಸ್ನವ್ರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಇದನ್ನೇ ಹೀಗೇನೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಏನೇನು ಕೇಳ್ಬೋದು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗೇನೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ನೀವು ನಿಜವಾಗ್ಲೂ ಇದರಲ್ಲೆಲ್ಲ ಸ್ಮಗ್ಲಿಂಗಲ್ಲಿ ನಿಮ್ಮ ನಂಬರ್ ಸಿಕ್ಕಿದೆ, ಸೊ ಆ ನಂಬರ್ ಕೂಡ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೆಲವೊಂದಿಷ್ಟು ID ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಫೋಟೋಸು ಈ ರೀತಿಯ ಆಧಾರ್ ಕಾರ್ಡ್ ID ಕಾರ್ಡಲ್ಲಿ ನಿಮ್ಮದು ಕೂಡ ಸಿಕ್ಕಿದೆ, ಹಾಗಾಗಿ ನಾವು ನಿಮಗೆ ಕರೆ ಮಾಡ್ತಾ ಇದ್ವಿ. ಇಲ್ಲ ನಾವು ನಮ್ಮ ಪೊಲೀಸ್ನವ್ರಿಗೆಲ್ಲ ಕೇಳ್ಬೋದು, ನೀವು ನಮ್ಮ ನಿಯರ್ ಬೈ ಸ್ಟೇಷನ್ಗೆ ಹೋಗ್ತೀವಿ ಅಂಥೇಳಿ ನಾವು ಹೇಳಿದಾಗ, ಇಲ್ಲ ನಾವು ಆಲ್ರೆಡಿ ಅವರಿಗೆ ಕೂಡ ಮಾಹಿತಿನ ಕೊಟ್ಟಿರ್ತೀವಿ, ಅವರು ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮಗೆ ಈ ನಂಬರನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಹೌದಾ, ಒಂದು ಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಹೌದು ನಮ್ಮ ಇಷ್ಟೊಂದು ಸರೌಂಡಿಂಗಲ್ಲಿ ಪೊಲೀಸ್ನವ್ರು ಇದ್ದರೂ ಕೂಡ ನಮಗೆ ಒಂದು ಮಾಹಿತಿನೂ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ನಮಗೆ ಕೂಡ ಯೋಚನೆ ಆಗುತ್ತಲ್ವ. ಸೊ ಅದೇ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ನಾವು ಕೂಡ ಇದ್ವಿ. ಸೊ ಇದೇ ರೀತಿ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಪೇರೆಂಟ್ಸ್ಗಾಗಲಿ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಾಗಿ ಯಾರಿಗೂ ಕೂಡ ನೀನು ಹೇಳೋಕ್ಕೆ ಹೋಗ್ಬೇಡ, ಈ ಕೇಸ್ನಿಂದ ನಿಮಗೆ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ತೀನಿ ಅಂತಲೇ ಹೇಳಿದ್ರು. ಹೇಳಾದ್ಮೇಲೆ ಸರಿ ಸರ್, ಏನು ಹೇಗೆ ನಿರ್ಮೂಲನೆ ಮಾಡ್ತೀರಾ ಹೇಗೆ ಅಂತ ನಾವು ಕೂಡ ಕೇಳಿದಾಗ, ನೀನು ಒಂದು 5 ಲಕ್ಷ ರೂಪಾಯಿನ ಈಗಲೇ ಅರೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ಸರ್ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿದಾಗ, ಇಲ್ಲ ನೀನು ಈಗಲೇ ಅರೇಂಜ್ ಮಾಡಬೇಕು, ಈಗಲೇ ಅರೇಂಜ್ ಮಾಡು ಅಂತ ಹೇಳಿದ್ರು. ಸೊ ಸರ್ ನನ್ನ ಹತ್ರ ಅಷ್ಟೊಂದು ಇಲ್ಲ, ಏನಾದರೂ ಒಡ್ಬೇನೋ ಏನೋ ಇಟ್ಬಿಟ್ಟು ಇಮಿಡಿಯೇಟಾಗಿ ನೀನು ಅರೇಂಜ್ ಮಾಡಿದ್ರೆ ನಿನಗೆ ಇದರಿಂದ ಈ ಕೇಸ್ನಿಂದ ಆಚೆ ಹಾಕ್ತೀವಿ, ಇಲ್ಲ ಅಂತಂದರೆ ನೀನು 30 ಡೇಸ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಅಂಡರಲ್ಲೇ ಇರಬೇಕಾಗತ್ತೆ, ನಾವು ಇಮಿಡಿಯೇಟಾಗಿ ಬಂದ್ಬಿಟ್ಟು ನಿಮಗೆ ಅರೆಸ್ಟ್ ಮಾಡ್ತೀವಿ ಅಂತಲೇ ಹೇಳ್ತಾರೆ. ಸೊ ಅದೇ ರೀತಿ ಅದನ್ನು ನಮಗೆ ಒಂದು ತಮಾಷೆ ಅಂತ ಗೊತ್ತು. ಸೊ ಅವರು ಹೇಳೋದನ್ನೇ ನಾವು ಕಾಯ್ತಾ ಇದ್ವಿ. ಸೊ ಎಲ್ಲೂ ಆಚೆ ಹೋಗಬೇಡ, ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತಲೇ ಹೇಳ್ತಾಯಿದ್ರು. ಸೊ ನಾವೇನು ಮಾಡಿದ್ರಿ, ಅಲ್ಲಿ ಅವ್ರು ಹೇಳಿದೆ ತಡ ಅಂತ ಹೇಳ್ಬಿಟ್ಟು ಅವ್ರಿಗೂ ಏನಾದರೂ ದುಡ್ಡು ಕೇಳ್ತಾರೆ ಅನ್ನೋದು ನಮಗೆ ಸ್ವಲ್ಪ ಮಾಹಿತಿ ಇತ್ತು. ಸೊ ನಾವು ಇನ್ನೇನಾದರೂ ಜುವೆಲ್ಸ್ ಇಟ್ಟೇ ಕೊಡಬೇಕು ಸರ್ ಅಂತ ಹೇಳಿದ್ವಿ. ಸರಿ ನೀನು ಜುವೆಲ್ಸ್ನ ಇಡೋದಕ್ಕೆ ಹೋಗು, ನೀನು ವಿಡಿಯೋ ಕಾಲ್ನಲ್ಲೇ ಇರಬೇಕು ಅಂತ ಹೇಳಿದ್ರು. ಸೊ ಸರಿ ಸರ್ ನಾವು ವಿಡಿಯೋ ಕಾಲ್ನಲ್ಲೇ ಇರ್ತೀನಿ, ನೀನು ಯಾರು ಹತ್ರ ಕೂಡ ಮಾತಾಡಬಾರ್ದು ಅಂತಲೂ ಕೂಡ ಹೇಳಿದ್ರು.
ಸೊ ಅಲ್ಲಿಂದ ಅವ್ರು ನನಗೆ ಏನು ಹೇಳಿದ್ರು, ನಮ್ಮ ಯಜಮಾನ್ರು ಏನು ಹೇಳಿದ್ರು, ನೀನು ಪೊಲೀಸ್ನವ್ರಿಗೆ ಫೋನ್ ಮಾಡು ಅಂತ ಹೇಳಿದ್ರು. ಸೊ ನಾನು ಕೂಡ ಪೊಲೀಸ್ನವ್ರಿಗೆ ಫೋನ್ ಮಾಡಿಬಿಟ್ಟು ನೀನು ಇಮಿಡಿಯೇಟಾಗಿ ನೀನೇ ಹೆಂಗೆ ಬಾ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ಮುತ್ತೂಟ್ ಫೈನಾನ್ಸ್ಗೆ ಹೋಗಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇ ಅಲ್ಲಿ ಇರುವಂಥ SI ಮತ್ತು SP ಏನು ಹೇಳಿದ್ರು, ಅವ್ರಿಗೆ ಕೊಟ್ವಿ. ಸರ್ ಇವರು ನನಗೆ ದುಡ್ಡು ಕೇಳ್ತಾ ಇದ್ದಾರೆ, ನಾನು ಯಾವುದೋ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಫಿಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನೋಡಿ ಸರ್ ಅಂತ ಹೇಳಿ ನಾವು ಕೊಟ್ಟಾಗ ಸೊ ಅವ್ರೇನು ಹೇಳಿದ್ರು, ಏನೋ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಕೇಳಿದ್ರು. ಆವಾಗ ಕೆಟ್ಟ ಮಾತಲ್ಲಿ ಅವ್ರಿಗೂ ಪೊಲೀಸ್ನವ್ರಿಗೂ ಕೂಡ ಹಿಂದಿನಲ್ಲಿ ಮಾತಾಡ್ಬಿಟ್ಟು ಅವ್ನು ಕಟ್ ಮಾಡ್ದ. ಅವರಿಗೆ ಏನಂತ ಹೇಳಿದ್ರೆ ಅವರಿಗೆ ಹಿಡಿಯೋದಕ್ಕೆ ಕಷ್ಟ ಅಂತ ಹೇಳಿ ಅವರು ಏನು ಬೇಕಿದ್ರೂ ಆಟ ಆಡ್ಬೋದು, ಏನು ಬೇಕಿದ್ರೂ ಮಾಡ್ಬೋದು. ಮತ್ತು ನಾವು ಪುನಃ ಅದೇ ನಂಬರ್ಗೆ ನಾವು ಕಾಲ್ ಮಾಡಿದಾಗ ಆ ಕಾಲ್ ನಂಬರ್ ಬ್ಲಾಕ್ ಆಗೋಗ್ಬಿಟ್ಟಿತ್ತು. ಮತ್ತು ಆ ಕರೆನೂ ರಿಸೀವ್ ಮಾಡೋದಕ್ಕೆ ಆಗೋದೇ ಇಲ್ಲ, ನಾವು ಅವ್ರ ಹತ್ರ ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ದುಡ್ಡು ಹಾಕಿದ ಕೂಡಲೇ ಇಮಿಡಿಯೇಟಾಗಿ ಅದನ್ನು ಎಲ್ಲವನ್ನು ಅವ್ರು ಸಿಮ್ ಕಾರ್ಡ್ ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಾರಂತೆ. ಮತ್ತೆ ಏನಪ್ಪ ಪೊಲೀಸ್ನವರು ಅಲ್ಲೇ ಇದ್ದಾಗ ಹೇಳಿದ್ರು, ಏನಂತ ಹೇಳಿದ್ರು, ಯಾಕೆ ಹಳ್ಳಿಯವ್ರು ಮೋಸ ಹೋಗೋದಿಲ್ಲ, ಯಾಕೆ ಸಿಟಿಯವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಿಟಿಯವರು ಎಲ್ಲ ಭಾಷೆಗಳಲ್ಲೂ ಕೂಡ ಮಾತಾಡ್ತಾರೆ. ಮತ್ತು ಹಿಂದಿ ಮತ್ತು ಕನ್ನಡದಲ್ಲಿ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ನೀನು ಕನ್ನಡದಲ್ಲಿ ಮಾತಾಡಿ ನೋಡು, ಅವ್ರು 2 ನಿಮಿಷ ಕೂಡ ಮಾತಾಡೋದಿಲ್ಲ ಅಂತ ಹೇಳಿ ಈ ಮಾಹಿತಿನೂ ಕೂಡ ನಮಗೆ ಕೊಡ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿದೆ. ಈ ರೀತಿಯಾಗಿ ನಿಮಗೆ ಏನಾದರೂ ಕರೆಗಳು ಬಂದಿದ್ದರೆ ದಯವಿಟ್ಟು ಈ ಕನ್ನಡದಲ್ಲೇ ಕನ್ನಡದಲ್ಲಿ ಮಾತಾಡಿಬಿಟ್ಟು 2 ನಿಮಿಷ ಕೂಡ ಅವ್ರು ಮಾತಾಡೋದಿಲ್ಲ. ಈ ರೀತಿಯ ದುಡ್ಡು ಹಾಕಿದ್ಮೇಲೆ ಅವ್ರು ಮೋಸ ಹೋಗೋದು ತುಂಬಾ ಇರುತ್ತೆ, ತುಂಬ ಚಾನ್ಸಸ್ ಇರುತ್ತೆ. ಅವರು ಮಾಡಿದಂಥ ಎಲ್ಲ ಆ್ಯಕ್ಟಿಂಗ್ ನೋಡಿದ್ರೆ ಎಲ್ಲ ಪೊಲೀಸ್ನವ್ರ ರೀತಿಯಲ್ಲೇ ಇತ್ತು. ಸೊ ಪೊಲೀಸ್ನವ್ರು ಅಲ್ಲ, ಯಾವುದೇ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ ನಮ್ಮ ನಿಯರ್ ಬೈ ಸ್ಟೇಷನ್ಗೆ ಮಾಹಿತಿ ಇಲ್ದಂಗೆ ನಮಗೆ ಯಾರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಮಾಹಿತಿನ ನಿಮಗೂ ಕೂಡ ಹೇಳಬೇಕು ಅಂತ ಹೇಳಿ ಅನಿಸ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನನ್ನ ಸಪೋರ್ಟ್ ಮಾಡಿ ಅಂತ ಇಲ್ಲಿ ಕೇಳ್ಕೊಳ್ತೀನಿ. ಓಕೆ, ಬಾಯ್.